ನನ್ನ ಇನ್ವೆಸ್ಟ್ಮೆಂಟ್ಸು ಸೇಫ್ ಆಗಿರಬೇಕು, ನಾನೊಂದು 5 ವರ್ಷಕ್ಕೆ ಇನ್ವೆಸ್ಟ್ ಮಾಡ್ತಾಯಿದ್ದೀನಿ, 3 ವರ್ಷಕ್ಕೆ ಇನ್ವೆಸ್ಟ್ ಮಾಡ್ತಾಯಿದ್ದೀನಿ, 10 ವರ್ಷಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ದೀನಿ ಅಂತಂದರೆ ನಾನು ಇಂಡಿವಿಜುವಲ್ ಸ್ಟಾಕ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಬಾರ್ದು. ನಿಫ್ಟಿ 50ಲಿ ಯಾವ 50 ಕಂಪ್ನಿ ಇತ್ತು, ಯಾರು ಬೇಕಾದರೂ ಈ ನಮಗೆ ವಿಕಿಪೀಡಿಯಾ ಅಥವಾ ಗೂಗಲ್ ಮಾಡಿ ನೋಡ್ಬೋದು. ಅವತ್ತಿದ್ದಂತಹ 50 ಕಂಪ್ನಿ ಇವತ್ತಿಲ್ಲ. ಯಾವ್ಯಾವ ಕಂಪ್ನೀಸು ಅಂಡರ್ ಪರ್ಫಾರ್ಮೆನ್ಸ್ ಆಗುತ್ತೋ ಅದನ್ನು ತೆಗೆದುಬಿಡ್ತಾರೆ. ಸೊ ಹಾಗಾಗಿ ಆ ತೆಗೆದುಬಿಟ್ಟಿರೋ ಅಂಥ ಕಂಪ್ನಿ ನೀವು ಇನ್ವೆಸ್ಟ್ ಮಾಡಿದರೆ ಏನು ಮಾಡಬೇಕು ಅಂತ ನಿಮಗೆ ಗೊತ್ತಾಗಲ್ಲ. ಸೊ ಆ ಥರ ರಿಸ್ಕ್ ತೊಗೊಳೋದಕ್ಕಿಂತ ನಿಫ್ಟಿ ಬೀಸಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಈ 50 ಕಂಪ್ನಿಗೆ ಈಕ್ವಲ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡ್ದಂಗೆ. ಈಗ ನಂತರ 200 ರೂಪಾಯಿ ಇಲ್ಲ 5,000 ರೂಪಾಯಿ ಇದೆ ಅಂತ ಅನ್ಕೊಳ್ಳಿ. ಓಕೆ, ನನಗೆ ಒಂದು ರಿಲಯನ್ಸ್ 2 ಶೇರ್ ತೊಗೊಳಕ್ಕೆ ನಂಗೆ ತಾಕತ್ತಿದೆ, ಆದರೂ ನಾನು ಇಲ್ಲೇ ಇನ್ವೆಸ್ಟ್ ಮಾಡಬೇಕಾ ಅಥವಾ ಅಲ್ಲಿ ಮಾಡಬೇಕಾ? ಸ್ನೇಹಿತರೆ ನಮಸ್ಕಾರ, ಗೌರಿ ಶಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಮನಿ ನಿಮಗೆಲ್ಲ ಸ್ವಾಗತ. ನಾನು ಗೌರಿ ಶಕಿ. ನಮ್ಮ ಜೊತೆಗಿದ್ದಾರೆ ಎಕ್ಸೆಲ್ ಟ್ರೆಂಡ್ ಪಿಕ್ ಈ ಒಂದು ಸಂಸ್ಥೆಯ CEO ಮತ್ತು ಫೌಂಡರ್ ಆಗಿರುವಂಥ ಕಾಶಿನಾಥ್ BS ಅವರು. ವೆಲ್ಕಮ್ ಟು ದ ಶೋ. ನಮಸ್ತೆ ಕಾಶಿನಾಥ್ ಅವರೇ. ನಮಸ್ತೆ. ಕಳೆದ 2 ಸಂಚಿಕೆಗಳಲ್ಲಿ ನಾವು ಭಾಳ ಬೇಸಿಕ್ ಆಗಿರುವಂಥ ಮತ್ತು ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಭಾಳ ಸ್ಟ್ರೈಟ್ ಫಾರ್ವರ್ಡ್ ಆಗಿರುವಂಥ ವಿಚಾರಗಳ ಬಗ್ಗೆ ಮಾತಾಡಿದ್ವಿ. ಕಳೆದ ಸಂಚಿಕೆ ನೀವು ನೋಡಿಲ್ಲ ದಯವಿಟ್ಟು ನೋಡಿ, ಯಾಕೆಂದರೆ ಅದನ್ನು ನೋಡಿದರೆ ನಮಗಿದು ತುಂಬ ಅನುಕೂಲ ಆಗುತ್ತೆ. ಕಳೆದ ಸಂಚಿಕೆಯಲ್ಲಿ ನಾವೇನು ಯೋಚನೆ ಮಾಡಿದ್ವಿ, ಏನು ಮಾತಾಡಿದ್ವಿ ಅಂದರೆ ದುಡ್ಡನ್ನು ಉಳಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ಬೇಸಿಕಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ದುಡ್ಡಿಲ್ಲ ಅಥವಾ ದುಡ್ಡು ಕಡಿಮೆ ಇದೆ, ಉಳಿತಾಯ ಮಾಡೋಕ್ಕಾಗ್ತಾಯಿಲ್ಲ ಅಂದವ್ರು ದಯವಿಟ್ಟು ಅದನ್ನು ನೋಡಿ. ಈಗ ಉಳಿದಿರೋ ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಎಲ್ಲಿ ಮಾಡಬೇಕು ಅನ್ನೋದು ಪ್ರಶ್ನೆನ ಇಟ್ಕೊಂಡು ನಾನು ಈ ಒಂದು ಡಿಸ್ಕಷನ್ ಮಾಡ್ತಾಯಿದ್ದೀನಿ. ಬಟ್ ಬೇಸಿಕಲಿ ನನಗೆ ಈ ಪ್ರಶ್ನೆ ಕೇಳೋಕ್ಕೆ ಈಗ ಧೈರ್ಯ ಸಾಲ್ತಾ ಇಲ್ಲ, ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ. ಯಾಕಂದರೆ ಇನ್ವೆಸ್ಟ್ಮೆಂಟ್ ಮಾಡಿರೋದೆಲ್ಲ ಈಗ ಕೆಳಗಡೆ ಹೋಗಿದೆ, ಎಲ್ಲ ರೆಡ್ ಲೈನ್ಗಳೇ ಕಾಣ್ತಾ ಇವೆ, ಯಾವುದೂ ಗ್ರೀನ್ ಲೈನ್ ಕಾಣಿಸ್ತಾ ಇಲ್ಲ, ಗ್ರೀನ್ ಡಾಟ್ಗಳು ಕಾಣ್ತಾ ಇಲ್ಲ. ಇನ್ಕ್ಲೂಡಿಂಗ್ ನಾನು ಮಾಡಿರೋವಂಥದ್ದು ಕೂಡ ನಾನು ಇನ್ವೆಸ್ಟ್ಮೆಂಟ್ ಮಾಡಿರೋದ್ರಿಂದ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ ನಾನು. ಬಟ್ ಕೆಲವರಿಗೆ ನಿಜವಾಗ್ಲೂ ಬೇಜಾರಾಗಿರುತ್ತೆ, ಏನು ಇಷ್ಟು ವರ್ಷ ನಾನು ಇನ್ವೆಸ್ಟ್ ಮಾಡಿದ್ದೀನಿ ಹಿಂಗಾಗಿದೆಯಲ್ಲ ಅಂತಿರುತ್ತೆ. ಸೊ ಹೀಗಾಗಿ ಈ ಪ್ರಶ್ನೆ ಏನಂದರೆ, ಈಗ ದುಡ್ಡನ್ನು ನಾವು ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಮತ್ತು ಈ ಥರ ಏನಾಗಿದೆ ಇದರಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಅನ್ನೋ ಪ್ರಶ್ನೆ. ಈಗ ಬಿದ್ದಿದೆ ಅಂತ ನೀವು ಹೇಳ್ತಾ ಇದ್ದೀರಾ. ಹೌದು, ಬಿದ್ದಿದೆ, ಒಪ್ಕೊಳ್ತೀವಿ. ಅಂದರೆ ಇಂಡಿವಿಜುವಲ್ ಸ್ಟಾಕ್ಸಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದಾಗ 40% ಬಿದ್ದಿದೆ, 50% ಬಿದ್ದಿದೆ, 60% ಬಿದ್ದಿರೋ ಅಂಥದ್ದು ಇದೆ. ಆದರೆ ಇದೆಲ್ಲ ಎಲ್ಲಿಂದ ಮೇಲಕ್ಕೆ ಹೋಗಿತ್ತು? ತುಂಬ ಸ್ಟಾಕ್ಸು 100 ರೂಪಾಯಿ ಇರೋದು 800 ರೂಪಾಯಿ ಆಗಿತ್ತು ರೀಸೆಂಟಾಗಿ 1.5 ವರ್ಷದಲ್ಲಿ. ಆದರೆ 100 ರೂಪಾಯಿ ಇರೋದು 800 ರೂಪಾಯಿ ಆದಾಗ 800 ರೂಪಾಯಿ ಇರೋದು 400 ರೂಪಾಯಿ ಆಗೇ ಆಗುತ್ತೆ. ಅಂದರೆ ಕರೆಕ್ಷನ್ ಆದಾಗ ಮಾರ್ಕೆಟು ಡೌನ್ ಬರುತ್ತೆ. ಇದಕ್ಕೆ ಏನು ಅಂತಂದರೆ, ನನಗೆ ಒಂದು ಫಂಡಮೆಂಟಲ್ ಅನಾಲಿಸಿಸ್ ಗೊತ್ತಿಲ್ಲ, ಟೆಕ್ನಿಕಲ್ ಅನಾಲಿಸಿಸ್ ಮಾಡೋಕ್ಕೆ ಬರಲ್ಲ ಅಂತ ಅನ್ನೋರು ಒಂದು ಕಾಮನ್ ಸೆಕ್ಟರ್ ಇದೆ, ಅದನ್ನು ನಾನು ನಿಮ್ಗೆ ಇವಾಗ ತೋರಿಸ್ತೀನಿ. ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಬಿತ್ತು ಅಂತಂದರೆ ಮ್ಯಾಕ್ಸಿಮಮ್ ಎಷ್ಟು ಬೀಳ್ಬೋದು ಅದು ಅಂತಂದರೆ ಒಂದು 15ರಿಂದ 20% ಬೀಳ್ಬೋದು, ಮ್ಯಾಕ್ಸಿಮಮ್ ಅಂತಂದ್ರೆ ಒಂದು 30% ಬೀಳ್ಬೋದು. ಆದರೆ ಈ ಸೆಕ್ಟರ್ ಏನಿದೆ ಇದು ರಿಕವರಿ ಆಗೇ ಆಗುತ್ತೆ. ಅಂದರೆ ಇಂಡಿವಿಜುವಲ್ ಸ್ಟಾಕ್ಸಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇದು ರಿಕವರಿ ಆಗುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಆದರೆ ನೀವೊಂದು ಬ್ಯಾಸ್ಕೆಟ್ಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ಅಂದರೆ ಸಮೂಹ, ಒಂದು 50 ಕಂಪ್ನಿಯ ಸಮೂಹ, 500 ಕಂಪ್ನಿಯ ಸಮೂಹ, ಇದಕ್ಕೆ ನೀವು ಇನ್ವೆಸ್ಟ್ಮೆಂಟ್ನ ಮಾಡಿದ್ರೆ ಗ್ಯಾರಂಟಿ ಇದು ಏನು ಅಂತಂದರೆ, ಒಂದು 6 ತಿಂಗಳು ವೆಯ್ಟ್ ಮಾಡ್ತೀರಾ, 3 ತಿಂಗಳು ವೆಯ್ಟ್ ಮಾಡ್ತೀರಾ, ಅಥವಾ 1 ವರ್ಷ ವೆಯ್ಟ್ ಮಾಡ್ತೀರಾ ಅಂತಂದರೆ ಅದು ಮೇಲಕ್ಕೆ ಬಂದೇ ಬರುತ್ತೆ. ಸೊ ಈಗ ಯಾರು ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ದಾರೆ, ಅಯ್ಯೋ ಬಿದ್ದೋಯ್ತು ಅಂತಂದ್ರೆ, ಅವರೆಲ್ಲ ಏನು ಮಾಡಿದ್ದಾರೆ ಅಂತಂದರೆ ಪ್ಲ್ಯಾನ್ ಮಾಡಿರಲ್ಲ, ಯಾವುದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಗೊತ್ತಿರಲ್ಲ, ಅಥವಾ ಮೇಲಕ್ಕೆ ಹೋಗ್ತಾ ಇರೋದನ್ನು ಸುಮ್ಮನೆ ಬೈ ಮಾಡಿಬಿಟ್ಟಿರ್ತಾರೆ, ಅದು ಎಲ್ಲಿಂದ ಹೋಯ್ತು ಅಂತಲೂ ನೋಡಿರಲ್ಲ. ಅದಾದಮೇಲೆ ಏನು ಅಂತಂದರೆ ಎಲ್ಲಿ ಎಕ್ಸಿಟ್ ಆಗಬೇಕು ಅಂತಲೂ ಅವ್ರಿಗೆ ಗೊತ್ತಿರಲ್ಲ, ಸುಮ್ಮನೆ ಬೈ ಮಾಡ್ತಾರೆ, ಬಿದ್ದೋಯ್ತು ಅಂತ ಇಟ್ಕೊಂಡು ಕೂತ್ಕೊಳ್ತಾರೆ. ಸೊ ನೀವೇನೂ ಪ್ಲ್ಯಾನ್ ಮಾಡಲ್ಲ, ಅಂದರೆ ನಾನು ಯಾವುದೋ ಒಂದು ಫಂಡಮೆಂಟಲ್ ಕಲಿಯಲ್ಲ, ಟೆಕ್ನಿಕಲ್ ಕಲಿಯಲ್ಲ ಅಂತಂದರೆ ನಿಮ್ಗೊಂದು ಪ್ರಾಡಕ್ಟ್ ಇದೆ, ಅದನ್ನು ನೀವು ಕಣ್ಣು ಮುಚ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಅಂದರೆ ಇದು ಹೆಂಗೆ ಅಂತಂದರೆ, ಗೋಲ್ಡ್ ಏನಾದ್ರು ಬಿದ್ದರೆ ನೀವು ಎದುರ್ಕೊಳ್ತೀರಾ? ಗೋಲ್ಡ್ ತೊಗೊಳ್ತೀರಾ. ಅದೇ ಥರ ಇದು ಬಿತ್ತು ಅಂತಂದರೆ ನೀವು ಇನ್ನೂ ಎಕ್ಸ್ಟ್ರಾ ಬೈ ಮಾಡಿ, ಯಾಕೆಂದರೆ ಇದು ಬಿತ್ತು ಅಂದರೆ ನಿಮ್ಗೆ ಆಪರ್ಚುನಿಟಿ, ಇದು ಮೇಲಕ್ಕೆ ಹೋಗುತ್ತೆ, ಮೇಲಕ್ಕೆ ಹೋಗುವಂಥ ಪ್ರಾಡಕ್ಟೇ ಇದು. ಇದು ಬಿದ್ದ ಮೇಲೆ ಮತ್ತೆ ಮೇಲಕ್ಕೆ ಹೋಗಲ್ಲ ಅಂತಿಲ್ಲ. ಆದರೆ ನೀವೇನಾದ್ರು ಇಂಡಿವಿಜುವಲ್ ಸ್ಟಾಕ್ಸು ಎನಿ ದೊಡ್ಡ ಕಂಪನಿ ಆಗಿರ್ಬೋದು, ಇದು ಬಿತ್ತು ಅಂತಂದರೆ ಮತ್ತೆ ಮೇಲಕ್ಕೆ ಹೋಗುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಸೊ ಹಾಗಾಗಿ ನಾವು ಯಾವುದ್ರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದರೆ ಒಂದು ಸಮೂಹದಲ್ಲಿ ಇನ್ವೆಸ್ಟ್ ಮಾಡಬೇಕು, ಅಂದರೆ ಒಂದು ಬ್ಯಾಸ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕು. ಮಂತ್ಲಿ ನೀವು ಒಂದು ಅಷ್ಟು ಅಮೌಂಟ್ನ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಬರ್ತೀರಾ, ಪ್ಲಸ್ ಹೋಮ್ ಲೋನ್ಗೆ ನೀವು 4,400 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ. ಇದೆಲ್ಲ ಏನು ಅಂತಂದರೆ ಒಂದು 12% 15% ಏನು ರಿಟರ್ನ್ಸ್ ಕೊಡುತ್ತೆ,
ಅಂಥದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಹೇಳಿದೆ. ಇದು ಹಿಸ್ಟ್ರಿ ಏನು ಹೇಳ್ತಾ ಇದೆ ಅಂಥ ಪ್ರಾಡಕ್ಟ್ಗೆ ನೀವು ಇನ್ವೆಸ್ಟ್ ಮಾಡಬೇಕು. ಹಿಸ್ಟ್ರಿನಲ್ಲಿ ಏನು ಹೇಳುತ್ತೆ, ಕೆಲವೊಂದು ಸ್ಟಾಕ್ಸ್ ಇಂಡಿವಿಜುವಲ್ ಸ್ಟಾಕ್ಸು ₹100 ಇರೋದು ₹1000 ಆಗ್ಬೋದು, $2000 ಆಗ್ಬೋದು. ಆದರೆ ₹100 ಇರೋದು ₹10 ಆಗೋ ಚಾನ್ಸಸ್ಸು ಇರುತ್ತೆ. ನಮಗೆ ಗ್ರ್ಯಾಜುಯಲಿ ಪ್ರತಿ ವರ್ಷ 15% ರಿಟರ್ನ್ ಕೊಡೋವಂಥ ಪ್ರಾಡಕ್ಟ್ಗೆ ಇನ್ವೆಸ್ಟ್ ಮಾಡಬೇಕು. ಯಾಕೆಂದರೆ ನಾವು ಇಲ್ಲೆಲ್ಲ ಸೇವ್ ಮಾಡಿರೋ ಅಂಥ ಅಮೌಂಟು ನಾವು ತುಂಬ ಆಲೋಚನೆ ಮಾಡಿ, ಅಂದರೆ ಅದು ನಂಗೆ ಗೊತ್ತಾಗದೇ ಇರೋಂಗೆ ಇನ್ವೆಸ್ಟ್ ಮಾಡಿರೋ ಅಂಥದ್ದು. ಸೊ ಹಾಗಾಗಿ ನಾನು ರಿಸ್ಕ್ ತೊಗೊಳೋದಕ್ಕೆ ರೆಡಿ ಇಲ್ಲ. ನನಗೆ ಒಂದು ಕನ್ಫರ್ಮ್ ರಿಟರ್ನ್ ಅಂತೂ ಬೇಕೇ ಬೇಕು. ಕನ್ಫರ್ಮ್ ರಿಟರ್ನ್ ಬರೋ ಅಂಥ ಒಂದು ಪ್ರಾಡಕ್ಟ್ನ ನಾನು ನಿಮಗೆ ತೋರಿಸ್ತೀನಿ. ಅದರಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಹೋದರೆ ನೀವು 100% ಲಾಸ್ ಆಗಲ್ಲ. ನೋಡಿ, ಇದು ಅವಾಗವಾಗ ಡೌನ್ ಬಂದಿದ್ರು ಮೇಲ್ಗಡೆನೇ ಹೋಗಿದೆ. ಇದು ಯಾವುದು ಅಂತಂದರೆ ನಿಫ್ಟಿ 50ಯ ಚಾರ್ಟ್. ಸೊ ನಿಫ್ಟಿ 50 ಅನ್ನೋದೇನು ಅಂತಂದರೆ 50 ಕಂಪನಿಯ ಸಮೂಹ ಇದು. ಓಕೆ, ಇದರಲ್ಲಿ ರಿಲಯನ್ಸ್ ಶೇರು ಇದೆ, ಏಷ್ಯನ್ ಪೇಂಟ್ಸು ಇದೆ, HDFC ಬ್ಯಾಂಕು ಇದೆ, ICICI ಬ್ಯಾಂಕು ಇದೆ. ಸೊ ಯಾರು ಸ್ಟಾಕ್ ಮಾರ್ಕೆಟಲ್ಲಿ ಇವಾಗ ಫಸ್ಟ್ ಟೈಮ್ ಬರ್ತಾ ಇದ್ದೀರಾ, ಸ್ಟಾಕ್ ಮಾರ್ಕೆಟಲ್ಲಿ ನಮಗೆ NSEನಲ್ಲಿ 2000 ಕಂಪ್ನಿ ಲಿಸ್ಟೆಡ್ ಕಂಪ್ನೀಸ್ ಇದೆ. ಈ 2000 ಕಂಪ್ನಿನಲ್ಲಿ ಈ 50 ಕಂಪ್ನಿ ಬೆಸ್ಟ್ ಕಂಪ್ನೀಸ್ ಅಂತ ಸೆಲೆಕ್ಟ್ ಮಾಡಿ ಇದನ್ನ ಒಂದು ಬ್ಯಾಸ್ಕೆಟ್ ಅಂತ ಮಾಡಿದ್ದಾರೆ. ಯಾರು ಮಾಡಿರೋದು ಇದನ್ನ NSE ಅವರೇ ಮಾಡಿರೋದು. ಹೌದು. ಇದನ್ನ ನಾವು ಏನು ಅಂತಂದರೆ ಈ 50 ಕಂಪ್ನಿಗೆ ಇನ್ವೆಸ್ಟ್ ಮಾಡಿದ್ರೆ ಯಾವತ್ತಿದ್ರೂ ನಿಮಗೆ ಒಂದು 20 ಕಂಪ್ನಿ ಆದರೂ ಮೇಲಕ್ಕೆ ಹೋಗ್ತಾ ಇರಬೇಕು, ಅಥವಾ 30 ಕಂಪ್ನಿ ಬಿದ್ದರೆ ಎಲ್ಲನೂ ಬೀಳಲ್ಲ. ಬಿದ್ರೂ ಒಂದು ಲಿಮಿಟ್ ಇರುತ್ತೆ, ಅಲ್ಲಿಂದ ಮತ್ತೆ ಮೇಲಕ್ಕೆ ಹೋಗ್ಬೋದು. ಸೊ ಹಾಗಾಗಿ ಈ 50 ಕಂಪ್ನಿಗೆ ನಾವು ಇನ್ವೆಸ್ಟ್ಮೆಂಟ್ನ ಮಾಡಿದ್ರೆ ಯಾವತ್ತಿದ್ರೂ ಇದು ಮೇಲಕ್ಕೆ ಹೋಗುತ್ತೆ. ಅಂದರೆ ಬಿದ್ದರೂ ಕೆಲವೊಂದು ದಿನ ಅಥವಾ ಕೆಲವೊಂದು ತಿಂಗಳು ನಾವು ವೆಯ್ಟ್ ಮಾಡಿದ್ರೆ ನಮಗೆ ಮೇಲಕ್ಕೆ ಹೋಗುತ್ತೆ. ಇವಾಗ ನೋಡಿ, ಇದು ಸಿಂಪಲ್ಲಾಗಿ ರೀಸೆಂಟಾಗಿ ಇದು ಬಿದ್ದಿರೋಂಥದ್ದು ಎಲ್ಲಿಂದ ಅಂತಂದರೆ ನಿಫ್ಟಿ 26,000 ಇತ್ತು ಹೈಯೆಸ್ಟು, ಅಲ್ಲಿಂದ ಇವಾಗ 23,000 ಬಂದಿದೆ. ಹೆಚ್ಚು ಕಡಿಮೆ ನಮಗೆ ನೀವು ತುಂಬ ಬಿತ್ತು ಅಂತ ಹೇಳ್ತಾ ಇದ್ರು ಇದೊಂದು 13% 14% ಅಷ್ಟೇ ಬಿದ್ದಿದೆ. ಯಾವುದು ನಿಫ್ಟಿ 50 ಅನ್ನೋದು. ಆದರೆ ನೀವು ಇಂಡಿವಿಜುವಲ್ ಸ್ಟಾಕ್ಗೆ ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ ಅಂತಂದರೆ ನೋಡಿ, ಒಂದೊಂದು ಇಂಡಿವಿಜುವಲ್ ಸ್ಟಾಕ್ಸ್ನು ತೋರಿಸ್ತೀನಿ. ಚೆನ್ನೈ ಪೆಟ್ರೋ 56% ಬಿದ್ದಿದೆ, MRPL 52% ಬಿದ್ದಿದೆ, MMTC 48% ಬಿದ್ದಿದೆ. ಆಮೇಲೆ ಇವಾಗ ನಾನು ಏನು ಹೇಳ್ತಾ ಇದ್ದೀನಿ ಇದೆಲ್ಲ ಸ್ಟಾಕ್ಸು ಗೌರ್ಮೆಂಟ್ ಅಂಡರ್ಟೇಕಿಂಗ್ ಸ್ಟಾಕ್ಸು, ಆದರೂ ಇದು ಹೈಯೆಸ್ಟಿಂದ ಬಿದ್ದಿದೆ. ಸೊ ಇಲ್ಲಿ ನಾವು ಏನು ಅರ್ಥ ಮಾಡ್ಕೋಬೋದು ಅಂತಂದರೆ, ನನ್ನ ಇನ್ವೆಸ್ಟ್ಮೆಂಟ್ಸು ಸೇಫ್ ಆಗಿರಬೇಕು. ನಾನೊಂದು 5 ವರ್ಷಕ್ಕೆ ಇನ್ವೆಸ್ಟ್ ಮಾಡ್ತಾಯಿದ್ದೀನಿ, 3 ವರ್ಷಕ್ಕೆ ಇನ್ವೆಸ್ಟ್ ಮಾಡ್ತಾಯಿದ್ದೀನಿ, 10 ವರ್ಷಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ದೀನಿ ಅಂತಂದರೆ ನಾನು ಇಂಡಿವಿಜುವಲ್ ಸ್ಟಾಕ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಬಾರ್ದು. ನಾನು ಒಂದು ಸಮೂಹ, ಒಂದು ನಿಫ್ಟಿ 50. ಸೊ ನೀವು ಕೇಳ್ಬೋದು, ನಿಫ್ಟಿ 50ನಲ್ಲಿ ರಿಲಯನ್ಸು 1,500 ಇದೆ, HDFC ಬ್ಯಾಂಕು ₹1,700 ಇದೆ, ಪ್ಲಸ್ ICICI ಬ್ಯಾಂಕು ಒಂದು ₹1,200 ಇದೆ. ನೀವು ನೋಡಿದ್ರೆ ಆವಾಗಲೇ ಹೇಳಿದ್ರಿ ₹300 ಇನ್ವೆಸ್ಟ್ ಮಾಡಿ, ₹200 ಇನ್ವೆಸ್ಟ್ ಮಾಡಿ ಅಂತ. ಸೊ ಹೆಂಗೆ ಅಂತಂದರೆ ಇದಕ್ಕೆ ಒಂದು ನಿಫ್ಟಿ ಬೀಸ್ ಅಂತ ಇದೆ. ನಿಫ್ಟಿ ಬೀಸ್. ಸೊ ನಿಫ್ಟಿ ಬೀಸು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತಂದರೆ, ಈ 50 ಕಂಪ್ನಿಗೆ ನಾವು ನಿಫ್ಟಿ ಬೀಸಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಈ 50 ಕಂಪ್ನಿಗೆ ಈಕ್ವಲ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡ್ದಂಗೆ. ಸೊ ಇದು ಇವಾಗ ಎಷ್ಟಿದೆ ಅಂತಂದರೆ ₹255 ಇದೆ ಇವಾಗ ಒಂದು ನಿಫ್ಟಿ ಬೀಸು. ಅಂದರೆ ಇದು ನಿಫ್ಟಿ 50ಗೆ 1/100 ಅಂತ ಹೇಳ್ತೀವಿ. ಅಂದರೆ ನಿಫ್ಟಿ ಬಂದು 23,000 ಇದೆ, ಇದು 250 ಇದೆ. ಸೊ ಈಗ ನಿಫ್ಟಿ ನಾಳೆಯಿಂದ ಒಂದು 3,000 ಪಾಯಿಂಟ್ ಮೇಲಕ್ಕೆ ಹೋಯ್ತು ಅಂತ ಇಟ್ಕೊಳ್ಳೋಣ, ಇದು ₹30 ಮೇಲಕ್ಕೆ ಹೋಗುತ್ತೆ. ನಿಫ್ಟಿ ನಾಳೆಯಿಂದ ಅಥವಾ ಇನ್ನೊಂದು 1,000 ಪಾಯಿಂಟ್ ಕೆಳಗೆ ಬಿತ್ತು ಅಂದರೆ ಇದು ಬರೀ ₹10 ಮಾತ್ರ ಬೀಳುತ್ತೆ. ಸೊ ಇದರ ಜರ್ನಿ ನಾವು ನೋಡಿದ್ರೆ ನಿಫ್ಟಿ ಬೀಸ್ನ ಜರ್ನಿ 2001ನಲ್ಲಿ ಇದು ಇಂಟ್ರೊಡ್ಯೂಸ್ ಆಗಿರೋದು, ₹10 ಇದ್ದಿದ್ದು ಇವಾಗ ₹250 ಆಗಿದೆ. ಓಕೆ, ಇದು ರೀಸೆಂಟಾಗಿ ಎಷ್ಟಕ್ಕೆ ಹೋಗಿತ್ತು? ರೀಸೆಂಟಾಗಿ ₹295 ಹೋಗಿತ್ತು. ಯಾವಾಗ 26,300 ಮಾರ್ಕೆಟ್ ಇದ್ದಾಗ ನಿಫ್ಟಿ ಬೀಸು ₹295 ಹೋಗಿತ್ತು. ಓಕೆ, ಈಗ ಎಷ್ಟು ಕರೆಕ್ಷನ್ ಆಗಿದೆ? 255, ಆಲ್ಮೋಸ್ಟ್ ಒಂದು 15% ಅಷ್ಟೇ ಕರೆಕ್ಷನ್ ಆಗಿದೆ. ಸೊ ಹಾಗಾಗಿ ನಿಮ್ಮ ಇನ್ವೆಸ್ಟ್ಮೆಂಟು ಸೇಫ್ ಆಗಿರಬೇಕು ಅಂತಂದರೆ ನೀವೊಂದು ಬ್ಯಾಸ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕು, ಬೀಸಲ್ಲಿ ಇನ್ವೆಸ್ಟ್ ಮಾಡಬೇಕು. ಇದಕ್ಕೆ ನಾವು ETF ಅಂತಲೂ ಕರಿತೀವಿ. ಇದರಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದಾಗ ಮಾತ್ರ ನಿಮ್ಮ ಇನ್ವೆಸ್ಟ್ಮೆಂಟ್ಸು ಏನು ನಾವು 12% 14% ರಿಟರ್ನ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಓವರ್ ಎ ಪೀರಿಯಡ್ ಆಫ್ ಟೈಮ್ಗೆ ಇದು ಕೊಟ್ಟೇ ಕೊಡುತ್ತೆ. ETF ಅಂದ್ರೇನು? ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂತ. ಇದನ್ನು ಮ್ಯೂಚುವಲ್ ಫಂಡ್ಸ್ ಅವರು ಮೇಂಟೈನ್ ಮಾಡ್ತಾರೆ. ಸೊ ಇದು ಹೆಂಗೆ ಅಂತಂದರೆ, ನಿಫ್ಟಿ ನನಗೆ ಒಂದು ಇವಾಗ 1,000 ಪಾಯಿಂಟ್ ಮೇಲಕ್ಕೆ ಹೋಯ್ತು ಅಂದರೆ ಇದು ಆಟೋಮೆಟಿಕ್ಲಿ ₹10 ಮೇಲಕ್ಕೆ ಹೋಗುತ್ತೆ. ಸೊ ಆ ಥರ ಪ್ರಾಡಕ್ಟ್ ಇದು. ಅಂದರೆ ನೀವು 50 ಕಂಪ್ನಿ ಒಂದೊಂದೇ ಕಂಪ್ನಿನ ಸೆಲೆಕ್ಟ್ ಮಾಡಿಕೊಂಡು ನೀವು ಇನ್ವೆಸ್ಟ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ನನ್ನ ಹತ್ರ ಇರೋದು ₹300 ₹500. ಸೊ ಇದಿರೋದು ₹250.
ನೀವು ಇದಕ್ಕೆ ಇನ್ವೆಸ್ಟ್ ಮಾಡ್ಬೋದು ಆರಾಮಾಗಿ. ಬಟ್ ನನ್ನ ಪ್ರಶ್ನೆ ಒಂದೆರಡು ಪ್ರಶ್ನೆಗಳಿದೆ ಇದಕ್ಕೆ ಸಂಬಂಧಪಟ್ಟಂತೆ. ಈಗ ನನ್ನ ಹತ್ರ 200 ರೂಪಾಯಿ ಇಲ್ಲ, 5,000 ರೂಪಾಯಿ ಇದೆ ಅಂತ ಅನ್ಕೊಳ್ಳಿ. ಓಕೆ, ನನಗೆ ಒಂದು ರಿಲಯನ್ಸ್ 2 ಶೇರ್ ತೊಗೊಳಕ್ಕೆ ನಂಗೆ ತಾಕತ್ತಿದೆ, ಅಥವಾ HDFC ಇದನ್ನು ತೊಗೋಬೋದು ಅಂತ ಅನ್ಕೊಳ್ಳಿ. ನಾರ್ಮಲ್ ಟೈಮ್ಸ್ ಅಲ್ಲಿ ಹೇಳ್ತಾರೆ ಅದನ್ನು. ಆದರೂ ನಾನು ಇಲ್ಲೇ ಇನ್ವೆಸ್ಟ್ ಮಾಡಬೇಕಾ ಅಥವಾ ಅಲ್ಲಿ ಮಾಡಬೇಕಾ? ಇದು ಒಂದು ಗುಡ್ ಕ್ವಶನ್ ಸರ್. ಯಾಕೆ ಅಂತಂದರೆ ತುಂಬ ಜನ ಇದನ್ನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾರೆ. ನೀವು ಹೆಂಗೆ ಅರ್ಥ ಮಾಡ್ಕೊಂಡಿದ್ದೀರಾ ತುಂಬ ಜನ ಅದೇ ಥರನೂ ಅರ್ಥ ಮಾಡ್ಕೊತಾರೆ. ಏನದು ಅಂತ ಹೇಳ್ತೀನಿ. ನಿಫ್ಟಿ 50 ಅಂತ ಏನು ಹೇಳಿದ್ದೀವಿ, 50 ಕಂಪನಿ. 50 ಕಂಪ್ನಿನಲ್ಲಿ ನೀವು ಹೇಳ್ತಾ ಇರೋದು ರಿಲಯನ್ಸು, ಇದು ಇವತ್ತಿದೆ. ಇದು ಇನ್ನು 6 ತಿಂಗಳಾದಮೇಲೆ ನಿಫ್ಟಿ 50ನಲ್ಲಿ ಇರಲೇಬೇಕು ಅಂತ ರೂಲ್ ಇಲ್ಲ. ಯಾಕೆಂದರೆ ಎಕ್ಸ್ಚೇಂಜ್ ಅವರು 6 ತಿಂಗಳಿಗೊಂದ್ಸಲಿ ಇದನ್ನು ಏನು ಮಾಡ್ತಾರೆ, ರೀಶಫಲ್ ಮಾಡ್ತಾರೆ, ಅಂದರೆ ಚೇಂಜ್ ಮಾಡ್ತಾರೆ. ಯಾವುದು ಅಂಡರ್ ಪರ್ಫಾರ್ಮಿಂಗ್ ಇರುತ್ತೋ ಅದನ್ನು ನಿಫ್ಟಿ 50ಇಂದ ತೆಗೆದುಬಿಡ್ತಾರೆ. ಯಾವುದು ಒಳ್ಳೆ ಪರ್ಫಾರ್ಮೆನ್ಸ್ ಇರುತ್ತೋ ಅದನ್ನು ಆ್ಯಡ್ ಮಾಡ್ಕೊಳ್ತಾರೆ. ಫಾರ್ ಎಕ್ಸಾಂಪಲ್, ಇವತ್ತು ನೀವು ಇನ್ವೆಸ್ಟ್ ಮಾಡಿದ್ರಿ, ರಿಲಯನ್ಸ್ ಇದೆ ಅಥವಾ HDFC ಬ್ಯಾಂಕ್ ಇದೆ ಅಂತ, ನಾಳೆ ಅದು ಅಂಡರ್ ಪರ್ಫಾರ್ಮೆನ್ಸ್ ಅಂತ ತೆಗೆದುಬಿಡ್ಬೋದು. ನೀವು ಇನ್ವೆಸ್ಟ್ ಮಾಡಿರೋದು ಇವತ್ತು ಯಾಕೆ ನಿಫ್ಟಿ 50 ಇದು ಅಂತ, ಆದರೆ ಅದು ತೆಗೆದುಬಿಟ್ರೆ ಅವಾಗ ನೀವೇನು ಮಾಡಬೇಕು ಗೊತ್ತಾಗಲ್ಲ. ಸೊ ಹಾಗಾಗಿ ನೀವು ಡೈರೆಕ್ಟಾಗಿ ಒಂದು ಸ್ಟಾಕಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಇದನ್ನು ನಾನು ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂತಂದರೆ, 2007ನಲ್ಲಿ ನಿಫ್ಟಿ 50ಲಿ ಯಾವ 50 ಕಂಪ್ನಿ ಇತ್ತೋ, ಯಾರು ಬೇಕಾದ್ರೂ ಈ ನಮಗೆ ವಿಕಿಪೀಡಿಯಾ ಅಥವಾ ಗೂಗಲ್ ಮಾಡಿ ನೋಡ್ಬೋದು. ಅವತ್ತಿದ್ದಂತಹ 50 ಕಂಪ್ನಿ ಇವತ್ತಿಲ್ಲ. ಅವತ್ತು ಹೆಚ್ಚು ಕಡಿಮೆ ರಿಲಯನ್ಸ್ದೇ ಒಂದು 6-7 ಕಂಪನಿ ಇತ್ತು ನಿಫ್ಟಿ 50ನಲ್ಲಿ. ಇವತ್ತು ರಿಲಯನ್ಸ್ ಒಂದೇ ಕಂಪ್ನಿ ಇರೋದು. ಇನ್ನೆಲ್ಲ ಕಂಪ್ನಿ ಏನಾಗೋಯ್ತು, ರಿಲಯನ್ಸ್ ಕಮ್ಯುನಿಕೇಷನ್ ನಿಮಗೆ ಗೊತ್ತು ಏನಾಗಿದೆ. ಇವಾಗ ಮೊದಲು ರಿಲಯನ್ಸ್ ಮೊಬೈಲ್ಸ್ ಇತ್ತು, ಈಗ ಅದಿಲ್ಲ, ಅದ್ರ ಬದಲು ಜಿಯೋ ಅಂತ ಬಂದಿದೆ. ಅದೇ ಥರ ಯಾವ್ಯಾವ ಕಂಪ್ನೀಸ್ ಅಂಡರ್ ಪರ್ಫಾರ್ಮೆನ್ಸ್ ಆಗುತ್ತೋ ಅದನ್ನು ತೆಗೆದುಬಿಡ್ತಾರೆ. ಸೊ ಹಾಗಾಗಿ ಆ ತೆಗೆದುಬಿಟ್ಟಿರೋವಂಥ ಕಂಪ್ನಿ ನೀವು ಇನ್ವೆಸ್ಟ್ ಮಾಡಿದರೆ ಏನು ಮಾಡಬೇಕು ಅಂತ ನಿಮಗೆ ಗೊತ್ತಾಗಲ್ಲ. ಸೊ ಆ ಥರ ರಿಸ್ಕ್ ತೊಗೊಳೋದಕ್ಕಿಂತ ಡೈರೆಕ್ಟ್ ನಿಮ್ಮ ಹತ್ರ 5,000 ಇದೆಯಾ, 250 ಡಿವೈಡ್ ಬೈ 5,000 ಇದಕ್ಕೆ ಇನ್ವೆಸ್ಟ್ ಮಾಡಿ. ಸೊ ಅವಾಗ ನೀವು ಈಕ್ವಲಿ ಎಲ್ಲದರಲ್ಲೂ ಇನ್ವೆಸ್ಟ್ಮೆಂಟ್ ಮಾಡ್ದಂಗೆ ಆಗುತ್ತೆ. ಸೊ ಇಲ್ಲಿ ನನಗೆ ಅರ್ಥ ಮಾಡ್ಕೊಂಡಿರೋದು ಏನಂತಂದರೆ, ಈಗ ನೀವು ರಿಲಯನ್ಸ್ ನಿಮ್ಮ ಹತ್ರ ದುಡ್ಡಿದೆ, ನೀವು ರಿಲಯನ್ಸಲ್ಲಿ ಇನ್ವೆಸ್ಟ್ ಮಾಡ್ತೀರಾ. ರಿಲಯನ್ಸ್ ಶೇರ್ ಡೌನ್ ಆದರೆ ನೀವು ಕಳ್ಕೊಳ್ತೀರ ದುಡ್ಡು. ಇಲ್ಲಿ ನೀವು ಏನು 50 ಕಂಪನಿಗಳ ಸಮೂಹ ಇದೆ, ಆ 50 ಕಂಪನಿಗಳ ಸಮೂಹದಲ್ಲಿ 50 ಕಂಪನಿಗಳು ಕೆಳಗಡೆ ಬರುವಂಥ ಸಾಧ್ಯತೆಗಳು ತುಂಬ ಕಡಿಮೆ. ಬಂದರೂ ಲಿಮಿಟೆಡ್ ಅಂದರೆ ಒಂದಷ್ಟು ಮೇಲ್ ಹೋದರೆ ಒಂದಷ್ಟು ಕೆಳಗಡೆ ಹೋಗ್ಬೋದು. ಬಟ್ ಆವ್ರೇಜ್ ಆಗಿ ನಿಮಗೆ ಲಾಭದಲ್ಲೇ ಇರ್ತೀರಾ ನೀವು ಅನ್ನೋದು ವಿಷಯ. ಸೊ ಇನ್ನೊಂದು ಪ್ರಶ್ನೆ ನಾನು ಕೇಳಬೇಕು ಅನ್ಕೊಂಡೆ. ಈಗ 50 ಕಂಪನಿಗಳಲ್ಲಿ ನಾವು ಹಾಕಿರುವಂಥ ದುಡ್ಡು 50 ಕಂಪನಿಗಳಲ್ಲಿ ಏನು ಹೋಗಿರುತ್ತೆ, ಅದರಲ್ಲಿ ಯಾವುದೋ ಒಂದು ಸ್ಟಾಕ್ ಅಂಡರ್ ಪರ್ಫಾರ್ಮ್ ಮಾಡಿದರೆ ಆ ದುಡ್ಡು ನಮ್ಮದು ಏನಾಗುತ್ತೆ ಅಂದರೆ ಏನಾಗುತ್ತೆ ಗೊತ್ತಾ ಸರ್, 6 ತಿಂಗಳಿಗೆ ಒಂದ್ಸಲಿ ಎಕ್ಸ್ಚೇಂಜ್ ಅವರೇ ಯಾವ 2 ಕಂಪನಿ ಅಂಡರ್ ಪರ್ಫಾರ್ಮೆನ್ಸ್ ಮಾಡುತ್ತೋ ಅದನ್ನು ತೆಗಿತಾರೆ, ಆ 2 ಕಂಪ್ನಿ ಜಾಗಕ್ಕೆ ಬೇರೆಯವ್ರನ್ನ ಹಾಕ್ತಾರೆ. ಸೊ 50 ಅಂತೂ ಇರಲೇಬೇಕು. ಸೊ ಹಾಗಾಗಿ ಅವ್ರು ರೀಪ್ಲೇಸ್ ಮಾಡಿದಾಗ ನಿಮ್ದು ಆಟೋಮೆಟಿಕ್ ಆಗಿ ನಿಮ್ಮ ಪೋರ್ಟ್ಫೋಲಿಯೋನು ರೀಪ್ಲೇಸ್ ಆಗಿಬಿಡುತ್ತೆ. ಇದು ಹೆಂಗೆ ಅಂತಂದರೆ, ಇವಾಗ ವರ್ಲ್ಡ್ ಕಪ್ ಗೆದ್ದಾಗ ಇಂಡಿಯಾದವರು ಆವಾಗ 11 ಜನ ಏನಿದ್ರು, ಇವತ್ತು ಅವರೇ 11 ಜನ ಇಲ್ಲ. ಕರೆಕ್ಟ್. ಅಂದರೆ ಯಾರು ಅಂಡರ್ ಪರ್ಫಾರ್ಮೆನ್ಸ್ ಮಾಡ್ತಾರೋ ಅವ್ನು ತೆಗ್ದಾಕ್ತಾರೆ, ಹೊಸಬ ಯಾರು ಪರ್ಫಾರ್ಮ್ ಮಾಡ್ತಾ ಇರ್ತಾರೋ ಅವ್ನು ಆ್ಯಡ್ ಮಾಡ್ತಾ ಇರ್ತಾರೆ. ಸೊ ನಮ್ಗೇನು ಇಂಪಾರ್ಟೆಂಟು, ಇಂಡಿಯಾಗೆ ಎಲ್ಲದು ಇಂಪಾರ್ಟೆಂಟು. ಹಾಗೆ ನಮಗಿಲ್ಲಿ ಸ್ಟಾಕು ನಾವು ಇನ್ವೆಸ್ಟ್ಮೆಂಟ್ ಮಾಡಿರೋದು ಮೇಲಕ್ಕೆ ಹೋಗೋದು ಇಂಪಾರ್ಟೆಂಟ್. ಕರೆಕ್ಟ್. ಸೊ ನಮಗೆ ನಾವು ಇನ್ವೆಸ್ಟ್ ಮಾಡಿರೋವಂಥ ಸಿಂಗಲ್ ಕಂಪ್ನಿ ಮೇಲಕ್ಕೆ ಹೋಗುತ್ತೋ ಇಲ್ವೋ ಅಂತ ಡೌಟ್ ಇದ್ದಾಗ ಈ ಥರ ಮಾಡ್ಕೊಂಡಾಗ ನಮಗೆ ಈಸಿ ಆಗುತ್ತೆ. ಓಕೆ. ಸೊ ತುಂಬ ಒಳ್ಳೆ ಎಕ್ಸಾಂಪಲ್ಲು. ಇಲ್ಲಿ ಈಗ ನೀವು 2011ಅಲ್ಲಿ ನಮ್ಮ ಟೀಮಲ್ಲಿ ಯಾರಿದ್ರು ಅವ್ರು ಈಗ ಎಲ್ಲರೂ ಇರಬೇಕಂತಿಲ್ಲ. ಬಟ್ ಪ್ರಶ್ನೆ ಏನಂದ್ರೆ ನಮ್ಮ ಟೀಮ್ ಚೆನ್ನಾಗಿದೆಯಾ ಅನ್ನೋದು ಪ್ರಶ್ನೆ ಅಷ್ಟೇ. ಸೊ ಆ ಥರ ತುಂಬ ಚೆನ್ನಾಗಿ ಅದನ್ನು ಹೇಳಿದರು. ಸೊ ಎಕ್ಸ್ಚೇಂಜ್ ಅವರು ಚೇಂಜ್ ಮಾಡಿದಾಗ ನಮ್ಮದು ಆಟೋಮೆಟಿಕ್ ಆಗಿ ಅದು ಇಂಟರ್ಚೇಂಜ್ ಆಗ್ತಾ ಇರುತ್ತೆ. ನಮ್ಮ ಇನ್ವೆಸ್ಟ್ಮೆಂಟ್ಗೆ ಏನು ತೊಂದರೆ ಇರಲ್ಲ. ಸೊ ನೀವು ಇನ್ನೊಂದು ಕೇಳ್ತೀನಿ ನಾನು. ಇನ್ನೊಂದು ಕೇಳ್ಬೇಕು ಅನ್ಕೊಂಡೆ. ಅದೇನಂದ್ರೆ ಈಗ ನಿಫ್ಟಿ 20 ಥರ ನಿಫ್ಟಿ 20 ಅಷ್ಟೇ ಇದೆಯಾ, ನಿಫ್ಟಿ 50 ಅಷ್ಟೇ ಇದೆಯಾ, ಅಥವಾ ಬೇರೆ ಬೇರೆ ಸೆಕ್ಟರಲ್ಲಿ ಏನಾದರೂ ಈ ಥರ ಮಾಡಿದ್ದಾರಾ? ಇದೆ ಸರ್. ನೋಡಿ, ಈಗ ನಾನು ಏನೂ ಚಾನ್ಸ್ನ ತೊಗೊಳ್ಳೋದೇ ಇಲ್ಲ. ಅಂದರೆ ನನಗೆ 12ರಿಂದ 15% ಸಾಕು ರಿಟರ್ನ್ಸು ಅಂತನ್ನೋರು ನಿಫ್ಟಿ 20ಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಇದು ಅಗೇನ್ ಏನು ಅಂತಂದರೆ, ಹಿಸ್ಟಾರಿಕಲ್ ನಾವು ಹಿಸ್ಟ್ರಿ ನೋಡಿದ್ರೆ ಇಷ್ಟು ಪರ್ಸೆಂಟೇಜ್ ಕೊಟ್ಟಿದೆ, ಮುಂದಕ್ಕೂ ಇಷ್ಟೇ ಕೊಡಬೇಕು ಅಂತೇನಿಲ್ಲ. ಬೇಕಾದ್ರೆ 30 ಕೊಡ್ಬೋದು, 20 ಕೊಡ್ಬೋದು, ಅಥವಾ 10% ಕೊಡ್ಬೋದು. ಅಂದರೆ ಓವರಾಲ್ ಇಂಡಿಯನ್ ಎಕಾನಮಿ ಡೆವಲಪ್ ಆದಂಗೆ ನಿಫ್ಟಿ 50ನೂ ಮೇಲಕ್ಕೆ ಹೋಗ್ತಾ ಇರುತ್ತೆ. ಆದರೆ ಇಂಟರ್ಮೀಡಿಯೇಟ್ ಅವಾಗ ಸ್ವಲ್ಪ ಡೌನ್ ಬರುತ್ತೆ, ಇಲ್ಲ ಅಂತಿಲ್ಲ. ಆದರೆ ಇದನ್ನು ಬಿಟ್ಟು ನಾವು ನೆಕ್ಸ್ಟು ನನಗೆ ಆಟೋ ಸೆಕ್ಟ್ರ್ ಮೇಲೆ ತುಂಬ ಕಾನ್ಫಿಡೆನ್ಸ್ ಇದೆ. ಹಂಗನ್ಬಿಟ್ಟು ನಾನು ಮಾರುತಿ ಶೇರ್ಸ್ನ ತೊಗೊಂಡ್ರೆ ಅಗೈನ್ ಇಂಡಿವಿಜುವಲಿ ನೀವು ಇನ್ವೆಸ್ಟ್ ಮಾಡ್ದಂಗೆ ಆಯಿತು. ಅದ್ರ ಬದಲು ನೀವೇನು ಮಾಡ್ಬೋದು, ಆಟೋ ಬೀಸ್ನ ತೊಗೋಬೋದು. ಅಂದರೆ ಇದು ಅಗೈನ್ ಸ್ವಲ್ಪ ಎಕ್ಸ್ಟ್ರಾ ರಿಸ್ಕ್ ಆಗುತ್ತೆ. ಅಕಸ್ಮಾತ್ ಆಟೋ ಇಂಡಸ್ಟ್ರಿ ನೆಕ್ಸ್ಟ್ 3 ಇಯರ್ಸಲ್ಲಿ ಪರ್ಫಾರ್ಮೆನ್ಸ್ ಮಾಡಲಿಲ್ಲ, ಆವಾಗ ನಿಮಗೆ ಸ್ವಲ್ಪ ನಿಮ್ಮ ಇನ್ವೆಸ್ಟ್ಮೆಂಟ್ಸು ಕಡಿಮೆ ಆಗ್ಬೋದು. ಸೊ ಇದನ್ನೆಲ್ಲ ನೀವು 100% ಆಟೋ ಇಂಡಸ್ಟ್ರಿ ಇವಾಗ ಅಪ್ ಟ್ರೆಂಡಲ್ಲಿದೆಯಾ,
ಇದನ್ನೆಲ್ಲ ಕಲ್ತ್ಕೊಬೇಕು ಅಂತಂದರೆ ನಮ್ಮ ಟ್ರೈನಿಂಗ್ ಸೆಷನ್ಗೆ ಬಂದರೆ ಎಕ್ಸಾಕ್ಟ್ಲಿ ನಾವು ಅದರಲ್ಲಿ ಟೆಕ್ನಿಕಲ್ಸು ಮತ್ತು ಫಂಡಮೆಂಟಲ್ಸ್ ಹೇಳ್ಕೊಡ್ತೀವಿ. ಯಾವ ಟೈಮಲ್ಲಿ ಆಟೋ ಇಂಡಸ್ಟ್ರಿ ಮೇಲಕ್ಕೆ ಹೋಗ್ತಾ ಇದೆ, ಯಾವ ಟೈಮಲ್ಲಿ IT ಇಂಡಸ್ಟ್ರಿ ಮೇಲಕ್ಕೆ ಹೋಗುತ್ತೆ, ಯಾವ ಟೈಮಲ್ಲಿ ಮೆಟಲ್ ಇಂಡೆಕ್ಸ್ ಮೇಲಕ್ಕೆ ಹೋಗುತ್ತೆ, ಸೊ ಯಾವ ಟೈಮಲ್ಲಿ ನಮಗೆ ಬ್ಯಾಂಕಿಂಗ್ ಇಂಡೆಕ್ಸ್ ಮೇಲಕ್ಕೆ ಹೋಗುತ್ತೆ. ಸೊ ನೀವು ಬೇಕಂದರೆ ಬ್ಯಾಂಕ್ ಬೀಸು ಬೈ ಮಾಡ್ಬೋದು, ಫಾರ್ಮಾ ಬೀಸು ಬೈ ಮಾಡ್ಬೋದು. ಅಂದರೆ ಫಾರ್ಮಾ ಅಂತಂದರೆ ನಮಗೆ ಡೇ ಟು ಡೇ ಇದಕ್ಕೆ ಔಷಧಿಗಳು ಬೇಕೇ ಬೇಕು. ಸೊ ಇದರಲ್ಲೂ ತುಂಬ ಕಂಪ್ನೀಸ್ ಇದ್ದಾವೆ. ಆದರೆ ಏನು ಅಂತಂದರೆ ಅಗೈನ್ ಅಲ್ಲೂ ನೀವು ಏನೂ ಅನಾಲಿಸಿಸ್ ಮಾಡ್ದಿರಾ ಲೂಪಿನ್ ಬೈ ಮಾಡ್ತೀನಿ, ಸನ್ಫಾರ್ಮಾ ಬೈ ಮಾಡ್ತೀನಿ ಅಂದರೆ ಆಗಲ್ಲ. ನೀವು ಅನಾಲಿಸಿಸ್ ಮಾಡ್ದಿರಾ ಬೈ ಮಾಡ್ತೀನಿ ಅಂತಂದರೆ ನನ್ನ ಪ್ರಕಾರ ಇರೋ ಆಪ್ಷನ್ಸು ಅದರ ಸಮೂಹನೇ ಬೈ ಮಾಡಬೇಕು. ಅಂದರೆ ಅದರ ಬ್ಯಾಸ್ಕೆಟೇ ಬೈ ಮಾಡಬೇಕು, ಅದರ ಬೀಸ್ಗಳನ್ನೇ ನೀವು ಬೈ ಮಾಡಬೇಕು. ಎಸ್, ಭಾಳ ಚೆನ್ನಾಗಿ ಹೇಳಿದರು. ಬಾಸ್ಕೆಟ್ನ ಯಾವ್ದು ಬೈ ಮಾಡಬೇಕು ಅಂತಂದಾಗ ಒಂದು ಎಕ್ಸೆಲ್ ಟ್ರೆಂಡ್ ಪಿಕ್ಸ್ ಈ ಥರ ಸಂಸ್ಥೆಗಳನ್ನ ನೀವು ಜಾಯ್ನ್ ಆಗಿ ನೀವು ಮಾಡ್ಬೋದು. ಇಲ್ಲ ನಿಮಗೆ ಅದು ಮಾಡೋಕ್ಕೆ ನಿಮ್ಗೆ ಇಷ್ಟ ಇಲ್ಲ ಸದ್ಯಕ್ಕೆ ಅಂತಂದರೆ ನೀವು ನಿಫ್ಟಿ ಬೀಸ್ ಅದು ಸೇಫೆಸ್ಟ್ ಅಂದರೆ ಅದೇ ಸೇಫೆಸ್ಟ್. ಯಾಕೆಂದರೆ ಅದರಲ್ಲಿ ಎಲ್ಲ ಥರ ಗೋಲ್ಡ್ ಇದ್ದಂಗೆ ಸರ್. ಗೋಲ್ಡ್ ಬಿದ್ದರೆ ನಾವು ಹೆಂಗೆ ಎದುರುಕೊಳ್ಳಲ್ವೋ, ನಿಫ್ಟಿ ಬಿದ್ದರೆ ಹಂಗೆ ಎದುರುಕೊಳ್ಳೋ ಅಷ್ಟಿಲ್ಲ. ಎಸ್, ಎಲ್ಲ ಥರದ ಕಂಪ್ನಿಗಳಿವೆ. ಅದರಲ್ಲಿ ಟಾಪ್ ಪರ್ಫಾರ್ಮಿಂಗ್ ಆಟೋ ಸೆಕ್ಟರ್ಲಿರುವಂಥ ಟಾಪು ಇದೆ, ಫಾರ್ಮಾದಲ್ಲಿರುವಂಥ ಟಾಪು ಇದೆ, ಮೆಟಲ್ ಇರುವಂಥ ಟಾಪ್ ಇದೆ. ಸೊ ಹೀಗೆಲ್ಲ ಇರುವಂಥ ಟಾಪ್ಗಳು ಟಾಪ್ 50 ನಿಫ್ಟಿ 50ನಲ್ಲಿ ಇರುತ್ತೆ. ಸೊ ಇದಕ್ಕಿಂತ ಬೆಸ್ಟ್ ಆಪ್ಷನ್ ನನ್ನ ಪ್ರಕಾರ ಬೇಕಾಗಿಲ್ಲ. ಬಟ್ ಏನಂದರೆ ಇದು ಸ್ವಲ್ಪ ಇದು ಅಂದರೆ ಈಗ ಇಂಡಿವಿಜುವಲ್ ಸ್ಟಾಕ್ಸ್ ಮಾಡಿದಾಗ ನಿಮ್ಗೆ ಹೆಂಗೆ ಪ್ರಾಫಿಟ್ ಒಂದ್ಸಲ ತುಂಬ ಜಾಸ್ತಿ ಸಿಗ್ಬೋದು, ಇಲ್ಲ ತುಂಬ ಕಡಿಮೆ ಆಗ್ಬೋದು. ಇಲ್ಲ ಆ ಥರ ತಲೆನೋವು ಇರಲ್ಲ. ಅಂದರೆ ನಮಗೆ ಬ್ಯಾಂಕ್ ಇಂಟ್ರೆಸ್ಟ್ಗಿಂತ ಬ್ಯಾಂಕಲ್ಲಿ ಎಷ್ಟು ಇಂಟ್ರೆಸ್ಟ್ ಬರ್ತಾ ಇದೆ, 6-7% ಬರ್ತಾ ಇದೆ, ಅದಕ್ಕಿಂತ ಜಾಸ್ತಿ ಅಂತೂ ಬಂದೇ ಬರುತ್ತೆ. ಸೊ ಇಲ್ಲ ನಾನು ಇನ್ನೊಂದು ಸ್ವಲ್ಪ ಇಂಡಿವಿಜುವಲ್ ಸ್ಟಾಕ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಸೊ ನಾನೊಂದು ಸ್ವಲ್ಪ ಕಲಿಬೇಕು ಅಂತಿದ್ರೆ ಅವ್ರು ನಮ್ಮ ಇನ್ಸ್ಟಿಟ್ಯೂಷನ್ಗೆ ಬಂದು ಕಲ್ತ್ಕೊಬೋದು. ಅಂದರೆ ಅಗೈನ್ ನಾನು ಹೇಳುವಂಥದ್ದು, ನಾವು ನಮ್ಮ ಇದರಲ್ಲಿ ಅಕಾಡೆಮಿನಲ್ಲಿ ಯಾರಿಗೂ ಆಪ್ಷನ್ಸು ಮತ್ತು ಫ್ಯೂಚರ್ಸ್ನ ಟ್ರೈನಿಂಗ್ ಮಾಡಲ್ಲ. ಓಕೆ. ಸೊ ನಾವು ಏನು ಅಂತಂದರೆ ನಿಮ್ಮದು ಲಾಂಗ್ ಟರ್ಮ್ ವಿಷನ್ ಏನಿದೆ ಪ್ಲಸ್ ಒಂದು ಶಾರ್ಟ್ ಟರ್ಮ್ ವಿಷನ್ ಏನಿದೆ ಅದನ್ನು ಬೇಸಾಗಿಟ್ಕೊಂಡೇ ಟ್ರೈನಿಂಗ್ನ ಕೊಡೋವಂಥದ್ದು. ಸೊ ನೀವು ಆಪ್ಷನ್ ಆನ್ ಫ್ಯೂಚರ್ಸು ಸ್ಟಾಕ್ ಮಾರ್ಕೆಟ್ ಬೇಡ, ಯಾಕಂದರೆ ಕೇಳಿರ್ತಾರೆ ತುಂಬ ಜನ, ಅವನು ಮನೆ ಮಠ ಮಾರ್ಕೊಂಡ ಅಥವಾ ಸೂಸೈಡ್ ಮಾಡ್ಕೊಂಡ, ಇದೆಲ್ಲ ಇರುತ್ತೆ. ಅದೆಲ್ಲ ಮಾಡ್ಕೊಂಡಿರೋವಂಥದ್ದು ನನಗೆ ಗೊತ್ತಿರೋ ಹಂಗೆ ಆಪ್ಷನ್ ಆ್ಯಂಡ್ ಫ್ಯೂಚರ್ ಸೆಗ್ಮೆಂಟ್ ಅವ್ರು ಮಾತ್ರ. ಸೊ ಹಾಗಾಗಿ ಅಂದರೆ 90% ಆಫ್ ದ ಕೇಸಸ್ ಅವರೇ ಜಾಸ್ತಿ ಆ ಥರ. ಅಂದರೆ ಅದೊಂಥರ ಲಾಟ್ರಿ ಟಿಕೆಟ್ ಸೆಗ್ಮೆಂಟ್ ಇರುತ್ತೆ. ಸೊ ಹಾಗಾಗಿ ನಮ್ಮ ಅಕಾಡೆಮಿನಲ್ಲಿ ನಾವು ಇದನ್ನು ಮಾತ್ರ ಹೇಳ್ಕೊಡ್ತೀವಿ. ನೀವು ಇನ್ವೆಸ್ಟರ್ ಆಗಿ ಬರ್ತೀರಾ, ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಾ, ಇನ್ವೆಸ್ಟ್ಮೆಂಟ್ಗೆ ಏನು ಬೇಕೋ ಅದನ್ನೇ ಹೇಳ್ಕೊಡ್ತೀವಿ. ಟ್ರೇಡಿಂಗ್ ಬರ್ತೀರಾ, ನೆಕ್ಸ್ಟ್ ನಾನು ಅದಕ್ಕೆ ಬರ್ತೀನಿ ಟ್ರೇಡಿಂಗಿಗೆ, ಸೊ ಅದಕ್ಕೆ ಏನು ಬೇಕೋ ಅದನ್ನು ಮಾತ್ರ ಹೇಳ್ಕೊಡ್ತೀವಿ. ಸೊ ನೀವು ನಿಫ್ಟಿ ಬೀಸ್ ಬಗ್ಗೆ ಹೇಳಿದಾಗ ಅದು 250 ರೂಪಾಯಿ ಮಿನಿಮಮ್ ಅಂತ ನೀವು ಹೇಳಿದ್ರಿ ಅಂತ. ಅಂದರೆ ಇದೇನು ಅಂತಂದರೆ 180 ರೂಪಾಯಿ ಇತ್ತು, 80 ರೂಪಾಯಿ ಇತ್ತು, ಇವಾಗ ಅಷ್ಟು ಹೋಗಿದೆ ಮೇಲೆ. ಇವಾಗ ಸದ್ಯಕ್ಕೆ 250 ರೂಪಾಯಿ ಇದೆ. ಸೊ 250 ರೂಪಾಯಿ ಕೂಡ ಏನು ಜಾಸ್ತಿ ಅಲ್ಲ ನನ್ನ ಪ್ರಕಾರ, ತುಂಬ ಕಡಿಮೆ ಅಮೌಂಟೇ ಅದು. ಆದರೂ ಅದಕ್ಕಿಂತ ಕಡಿಮೆ ನನ್ನ ಹತ್ರ ದುಡ್ಡಿದೆ, 100 ರೂಪಾಯಿ ಇದೆ, 50 ರೂಪಾಯಿ ಇದೆ ನನ್ನ ಹತ್ರ. ಅಂದರೆ ಒಂದು ಬೀಸ್ ತೊಗೊಳಕ್ಕೆ, ಅಂದರೆ ಈ ಥರ ಸಮೂಹ ತೊಗೊಳಕ್ಕೆ ಅಥವಾ ಬಾಸ್ಕೆಟ್ ತೊಗೊಳಕ್ಕೆ 100 ರೂಪಾಯಿಲೂ ನಮ್ಗೆ ಬಾಸ್ಕೆಟ್ ಸಿಗುತ್ತಾ ಅನ್ನೋದು ಪ್ರಶ್ನೆ. ಒಂದು MO ನಿಫ್ಟಿ 500 ಅಂತ ಇದೆ. ಇದು ಏನು ಅಂತಂದರೆ 500 ಕಂಪ್ನಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಈಕ್ವಲಿ ಇನ್ವೆಸ್ಟ್ಮೆಂಟ್ನ ಮಾಡ್ತಾರೆ. ಆದರೆ ಇದರ ವ್ಯಾಲ್ಯೂ ಬಂದು ಇವಾಗ 21 ರೂಪಾಯಿ ಇದೆ. ಈ 500 ಕಂಪನಿ ಮೇಲಕ್ಕೆ ಹೋಯ್ತು ಅಂತಂದರೆ ಈ 21 ರೂಪಾಯಿ ಇರೋದು ಮೇಲಕ್ಕೆ ಹೋಗುತ್ತೆ. ಇದನ್ನು ಯಾರು ಇನ್ವೆಸ್ಟ್ಮೆಂಟ್ ಮಾಡ್ಬೋದು? ಈಗ ಫಾರ್ ಎಕ್ಸಾಂಪಲ್ಲು ನೋಡಿ, ಈಗ ನಮ್ಮ ಸ್ನೇಹಿತರು ಆಟೋ ಡ್ರೈವರ್ಸು, ಕ್ಯಾಬ್ ಡ್ರೈವರ್ಸು ಯಾವ ಥರ ಪ್ಲ್ಯಾನ್ ಮಾಡ್ಬೋದು ಅವರು? ಯಾಕೆಂತಂದರೆ ಅವರೆಲ್ಲ ಮೈಂಡಲ್ಲಿ ಏನಿದೆ ಅಂತಂದರೆ ಈ ಸ್ಟಾಕ್ ಮಾರ್ಕೆಟ್ ಅನ್ನೋದು ತುಂಬ ದೊಡ್ಡವ್ರಿಗೆ, ನಾವೆಲ್ಲ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ಅಂತ ಇದೆ. ಆದರೆ ಅವರೆಲ್ಲ ಒಂದು ಫಸ್ಟು ಟ್ರಿಪ್ ಮಾಡ್ತಾರೆ. ಇವಾಗ ಬೆಳಿಗ್ಗೆ ಒಂದು ಫಸ್ಟ್ ಟ್ರಿಪ್ ಹೋದರೆ ಅದರಲ್ಲಿ ನಾನು 50% ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತೀನಿ. ಅದು ಎಷ್ಟೇ ಆಗಿರ್ಬೋದು, 100 ರೂಪಾಯಿ ಆಗಿರ್ಬೋದು ಫಸ್ಟ್ ಟ್ರಿಪ್ಪು ಅಥವಾ ಸೆಕೆಂಡ್ ಟ್ರಿಪ್ಪು. ಸೊ ಈ ಥರ ಅವರೊಂದು ಡಿಸೈಡ್ ಆಗಬೇಕು. ಫಸ್ಟ್ ಟ್ರಿಪ್ ಪೂರ್ತಿ ಇನ್ವೆಸ್ಟ್ ಮಾಡಿಬಿಡ್ತೀನಿ, ಇವಾಗ 100 ರೂಪಾಯಿ ಆಯಿತು ಫಸ್ಟ್ ಟ್ರಿಪ್ಪಲ್ಲಿ, 100 ರೂಪಾಯಿ ಪೂರ್ತಿ ಮಾರ್ಕೆಟಲ್ಲಿ ಅಂತಂದರೆ ಈ 21 ರೂಪಾಯಿ ಇರೋದು ಇಂಟು 5 ತೊಗೊಂಡ್ರೆ ಎಷ್ಟಾಯಿತು? 100 ರೂಪಾಯಿ ಆಯಿತು. ಇಲ್ಲ ನನಗೆ ಫಸ್ಟ್ ಟ್ರಿಪ್ಪು 30 ರೂಪಾಯಿ ಮಿನಿಮಮ್ ಬಾಡಿಗೆ ಬಂತು, ಅದನ್ನು ಏನು ಮಾಡ್ಬೋದು? 20 ರೂಪಾಯಿ ಇದಕ್ಕೆ ಇನ್ವೆಸ್ಟ್ ಮಾಡ್ಬೋದು. ಸೊ ಆ್ಯಸ್ ಲೋ ಆ್ಯಸ್ 20 rupees ಯು ಕ್ಯಾನ್ ಇನ್ವೆಸ್ಟ್ ಇನ್ ನಿಫ್ಟಿ 500 ಸ್ಟಾಕ್ಸ್. ಸೊ ಇಲ್ಲಿ ಅಗೇನ್ 20 ರೂಪಾಯಿ ಇರೋವಂಥ ಒಂದು ಇಂಡಿವಿಜುವಲ್ ಕಂಪ್ನಿನ ಬೈ ಮಾಡಿಬಿಡ್ತೀನಿ ಅಂತಂದರೆ ಆ 20 ರೂಪಾಯಿ ಇರೋದು 5 ರೂಪಾಯಿ ಆಗಿಬಿಡ್ಬೋದು. ಆದರೆ 500 ಕಂಪ್ನಿಗೆ ನೀವು ಇನ್ವೆಸ್ಟ್ ಮಾಡ್ತಾಯಿದ್ದೀರಾ, ಎಷ್ಟು ರೂಪಾಯಿ ಇಟ್ಕೊಂಡು? ಬರೀ 20 ರೂಪಾಯಿ ಇಟ್ಕೊಂಡು. ಸೊ ಈ 500 ಕಂಪ್ನಿ ಒಂದು 20% ಮೇಲಕ್ಕೆ ಹೋಯ್ತು ಅಂದರೆ ನಿಮಗೆ 20 ರೂಪಾಯಿ ಇರೋದು 20% ಮೇಲಕ್ಕೆ ಹೋಗುತ್ತೆ. ಎಸ್, ದಟ್ಸ್ ಫೈನ್. ಇನ್ನೊಂದು ಪ್ರಶ್ನೆ ನಂಗೆ ಅನಿಸಿದ್ದು, ಈಗ ಯೂಶ್ವಲಿ ನಾವು ಬಾಸ್ಕೆಟ್ ಅಂತ ಬಂದಾಗ ಸಿಪ್ ಅಂತ ನೋಡ್ತೀವಿ, ಮ್ಯೂಚುವಲ್ ಫಂಡ್ ಅಂತ ನೋಡ್ತೀವಿ. ಮ್ಯೂಚುವಲ್ ಫಂಡಲ್ಲಿ ಯಾಕೆ ಇನ್ವೆಸ್ಟ್ಮೆಂಟ್ ನಾವು ಸಜೆಸ್ಟ್ ಅಂದರೆ ಅಡ್ವಾನ್ಸ್ ಲೆವೆಲ್ ಇನ್ವೆಸ್ಟರ್ಗೆ ಮ್ಯೂಚುವಲ್ ಫಂಡ್ಗಿಂತ ನಾವು ಶೇರ್ಸ್ ಅಂತ ಹೇಳ್ತೀವಿ, ಯಾಕಂದರೆ ಅಲ್ಲಿ ಪರ್ಸೆಂಟೇಜ್ ಕಟ್ ಆಗುತ್ತೆ ಒಂದು. ಸೊ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿ ಏನು ನಾವು
ಬೀಸ್ಗಳಲ್ಲಿ ಮಾಡ್ತೀವಿ, ಇಲ್ಲೂ ಕೂಡ ನಮ್ಮದು ಬ್ರೋಕರೇಜ್ ಅಂತ ಹೇಳಿ ದುಡ್ಡು ಜಾಸ್ತಿ ಹೋಗುತ್ತಾ ಹೇಗೆ, ಅಥವಾ ನಾವು ಇಂಡಿವಿಜುವಲ್ ಸ್ಟಾಕ್ಸ್ ತೊಗೊಂಡಾಗ ಹೇಗೆ ನಮಗೆ ಅಮೌಂಟ್ ಬರುತ್ತೋ ಅದೇ ಥರ ಬರುತ್ತಾ? ಸರ್, ನಾನು ಯಾಕೆ ಮ್ಯೂಚುವಲ್ ಫಂಡ್ ರೆಕಮೆಂಡ್ ಮಾಡ್ತಾ ಇಲ್ಲ ಅಥವಾ ಹೇಳ್ತಾ ಇಲ್ಲ ಇವಾಗ ಅಂತಂದರೆ, ಒಂದು ಮ್ಯೂಚುವಲ್ ಫಂಡ್ಸ್ ಅಂದರೆ ನೀವು ಮಂತ್ಲಿ 1000 ರೂಪಾಯಿ ಅಂತ ಫಿಕ್ಸ್ ಆಗಿಬಿಡ್ತೀರಾ. ನಾವು ಇಷ್ಟೊತ್ತು ಏನು ಮಾತಾಡಿದ್ವಿ, ಅದು ವೇರಿಯಬಲ್ ಇದೆ ನಿಮಗೆ. ಈ ಮಂತಲ್ಲಿ ಅಕಸ್ಮಾತ್ ನೀವು ಜಾಸ್ತಿ ಅಮೌಂಟ್ ಸೇವ್ ಮಾಡಿದ್ರಿ, ಈ ಇದರಲ್ಲಿ ನೀವು ಜಾಸ್ತಿ ಮಾಡಿದ್ರಿ ಅಂದರೆ ಜಾಸ್ತಿ ಇನ್ವೆಸ್ಟ್ ಮಾಡಬೇಕು. ಆವಾಗ ಇಲ್ಲಿ 1 ತೊಗೊಳ್ಳೋವಂಥ ಬೀಸು 10 ತೊಗೊಬೋದು ಒಂದು ತಿಂಗಳಲ್ಲಿ. ನೆಕ್ಸ್ಟ್ ಮಂತಲ್ಲಿ ಬೇಕು ಅಂದರೆ 5 ತೊಗೊಬೋದು, ಅದಕ್ಕೆ ನೆಕ್ಸ್ಟ್ ಮಂತು 3 ತೊಗೊಬೋದು. ಆಮೇಲೆ ಫಸ್ಟು ಏನು ಹೇಳಿದೆ, ಫಸ್ಟು ಬಾಡಿಗೆ ಅದು ಒಂದು ದಿನ 20 ರೂಪಾಯಿದಾಗ್ಬೋದು, ಇನ್ನೊಂದು ದಿನ 50 ರೂಪಾಯಿ ಆಗ್ಬೋದು. ಸೊ ಹಾಗಾಗಿ ಇದು ವೇರಿಯಬಲ್ ಇದೆ. ಸೊ ನೀವು ಒಂದೊಂದೇ ಬೈ ಮಾಡ್ಬೋದು. ಅದಕ್ಕೆ ನಿಮಗೆ ಅದಕ್ಕೆ ತಕ್ಕಂಗೆ ಬ್ರೋಕರೇಜ್ನ ಚಾರ್ಜ್ ಮಾಡ್ತಾರೆ. ಸೊ ಅದಕ್ಕೆ ತಕ್ಕಂಗೆ ಬ್ರೋಕರೇಜ್ ಇರುತ್ತೆ. ನಿಮಗೆ ತುಂಬ ಜಾಸ್ತಿ ಬ್ರೋಕರೇಜಸ್ ಎಲ್ಲ ಏನೂ ಇರೋದಿಲ್ಲ. ಓಕೆ, ಇದು ನಾವು ಬೀಸ್ಗಳ ಬಗ್ಗೆ, ಸಮೂಹಗಳ ಬಗ್ಗೆ ಮಾತಾಡಿದ್ವಿ. ತುಂಬ ಚೆನ್ನಾಗಿದೆ ಈ ವಿಚಾರ ನನ್ನ ಪ್ರಕಾರ. ಯಾಕೆಂತಂದರೆ ನಾವು ರಿಸ್ಕ್ ಕಡಿಮೆ ಬೇಕು, ಆದರೂ ಸ್ಟಾಕ್ ಮಾರ್ಕೆಟಲ್ಲಿ ನಮಗೇನು ಲಾಭ ಬರುತ್ತೆ ಅದರಲ್ಲಿ ಲಾಭನೂ ಬೇಕು ಅಂತಂದರೆ ಬೀಸ್ಗಳಿಗೆ ಹೋಗೋದು ತುಂಬ ಒಳ್ಳೆಯದು. ಇಲ್ಲಿ ಫೈನಲ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಒಂದು ಕೈಟ್ ಆ್ಯಪ್ ಇದೆ ಅಂದರೆ, ನಾನು ಸರ್ಚ್ ಮಾಡಿದಾಗ ನಂಗೆ ಹೆಂಗೆ ಇಂಡಿವಿಜುವಲ್ ಸ್ಟಾಕ್ ಸಿಗುತ್ತೋ ಅದೇ ಥರ ಇಂಡಿವಿಜುವಲ್ ಸ್ಟಾಕ್ ಥರನೇ ಇದ್ರ ಹೆಸರಲ್ಲಿ ನಾವು ಸಿಗುತ್ತೆ. ಬೀಸ್ ಅಂತ ನೀವು ಸರ್ಚ್ ಮಾಡಿದ್ರೆ ಸಿಗುತ್ತೆ. ಬೀಸ್ ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಬೀಸಿಂದನೇ ನಾವು ಶುರು ಮಾಡ್ಬೋದು. ಅದಾದ್ಮೇಲೆ ಇಂಡಿವಿಜುವಲ್ ಫಾರ್ಮಾ ಬೀಸ್ ಈ ಥರ ಸಿಗುತ್ತೆ. ಫಾರ್ಮಸಿ ಬೀಸು, ಆಟೋ ಬೀಸು, ನಿಫ್ಟಿ ಬೀಸು ಈ ಥರನೇ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಈಗ ನಾವು ಮಾಡ್ತಾ ಇರೋದು ನಿಫ್ಟಿ ಬೀಸ್. ಹೌದು, ಎಸ್. ನಾವು ಮಾಡ್ಬೇಕು ಅಂದ್ಕೊಂಡಿರೋದಂದರೆ ನಾನು ಸಜೆಸ್ಟ್ ಮಾಡ್ತಿರೋದು ನಿಫ್ಟಿ ಬೀಸ್. ಯಾಕೆ ಅಂತಂದರೆ ನಿಫ್ಟಿ ಬೀಸ್ ಇಸ್ ದ ಸೇಫೆಸ್ಟ್, ಮತ್ತು ಅದು 50 ಕಂಪನಿಗಳ ಟಾಪ್ ಪರ್ಫಾರ್ಮಿಂಗ್ಗಳ ಸಮೂಹ ಆಗಿರೋದ್ರಿಂದ ಅಲ್ಲಿಂದ ಶುರು ಮಾಡ್ಬೋದು. ಅಂದರೆ ನಾವು ಮಾರ್ಕೆಟ್ ಪರ್ಫಾರ್ಮೆನ್ಸ್ ಯೂಶಲಿ 100% ರಿಟರ್ನ್ ಕೊಡ್ತು ಅಂತಂದರೆ, ಇದು ಯಾವುದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದರೆ ನಿಫ್ಟಿ ಮೇಲೇ ಕ್ಯಾಲ್ಕುಲೇಟ್ ಮಾಡೋದು. ಸೊ ಹಾಗಾಗಿ ನಾವು ಅದಕ್ಕೆ ಇನ್ವೆಸ್ಟ್ ಮಾಡ್ಬೋಣ ಅನ್ನೋ ಥರ. ಜೊತೆಗೆ ನಿಮಗೆ ಇದೆಲ್ಲ ಒಂದು ಕ್ಲಾರಿಟಿ ಸಿಗ್ತಾ ಇದೆ. ಆದರೂ ಕೂಡ ಮೊಬೈಲಲ್ಲಿ, ಲ್ಯಾಪ್ಟಾಪಲ್ಲಿ ಹೋಗಿ ನಾನು ಮಾಡಬೇಕು ಅಂದರೆ ಸ್ವಲ್ಪ ಧೈರ್ಯ ಸಾಲ್ತಾ ಇಲ್ಲ, ಅಥವಾ ಇನ್ನೂ ಸ್ವಲ್ಪ ನನಗೆ ಎಜುಕೇಷನ್ ಬೇಕು ಅಂದರೆ, ನಾಗರಭಾವಿನಲ್ಲಿ ಎಕ್ಸೆಲ್ಟೆಂಟ್ ಪಿಕ್ಸ್ ಅನ್ನೋ ಸಂಸ್ಥೆ ಕಾಶಿನಾಥ್ ಅವರು ನಡೆಸ್ತಾ ಇದ್ದಾರೆ. ಕಳೆದ 3 ವರ್ಷಗಳಿಂದ 400ಕ್ಕೂ ಹೆಚ್ಚು ಜನರನ್ನು ಅವರು ಟ್ರೈನ್ ಮಾಡಿದ್ದಾರೆ. ಮತ್ತು ಅವ್ರ ಜೊತೆ ಮಾತಾಡೋದ ನಂಗೆ ಅನಿಸಿದ್ದೇನೆಂದರೆ, ಅವರು ಯೂಶ್ವಲಿ ಏನಂದರೆ ಮಧ್ಯಮ ವರ್ಗದಿಂದ ಬಂದಿರೋದ್ರಿಂದ, ನಮ್ಮ ಥರ ಮಧ್ಯಮ ವರ್ಗದಿಂದ ಬಂದಿರೋದ್ರಿಂದ ಸೇಫ್ ಅನ್ನೋದು ಹೇಗೆ ಅನ್ನೋದನ್ನ ಅವ್ರ ಟಾಪ್ ಆಫ್ ದ ಮೈಂಡ್ ಇರುತ್ತೆ. ಓಕೆ, ರಿಸ್ಕ್ ಕಡಿಮೆ ಮತ್ತು ಲಾಭ ಜಾಸ್ತಿ, ಸೇಫ್ ಆಗಿ ಆಟ ಆಡೋದು ಹೇಗೆ ಅನ್ನೋದ್ರ ಬಗ್ಗೆ ಅವರು ಜಾಸ್ತಿ ಯೋಚನೆ ಮಾಡ್ತಿರ್ತಾರೆ. ಹೀಗಾಗಿ ಅವಶ್ಯಕತೆ ಇದ್ದವರು, ಆಸಕ್ತಿ ಇದ್ದವರು ದಯವಿಟ್ಟು ಹೋಗಿ ಅವ್ರ ಜೊತೆ ಮಾತಾಡಿ ಆಮೇಲೆ ನೀವು ನಿರ್ಧಾರವನ್ನು ಕೈಗೊಳ್ಳಿ. ಬಟ್ ನನ್ನ ಪ್ರಕಾರ ಈ ಒಂದು ಎಜುಕೇಷನ್ ಇದೆಯಲ್ಲ, ಇದು ಒಂಥರ ನಮ್ಮ ಸ್ಕೂಲ್ಗಳಲ್ಲೂ ಕೊಡಬೇಕು ಈ ಎಜುಕೇಷನ್. ಯಾಕೆ ನಮಗೆ ಕೊಟ್ಟಿಲ್ಲ, ನಮಗೆ ಹೀಗಾಗಿ ನಮ್ಮ ಇಡೀ ಯೌವನವನ್ನು ನಾವು ವೇಸ್ಟ್ ಮಾಡಿದ್ವಿ. ಅಂದರೆ ದುಡ್ಡು ಬಂದಿರೋದನ್ನು ನಮಗೆ ಇನ್ವೆಸ್ಟ್ ಮಾಡೋಕ್ಕಾಗಲಿಲ್ಲ. ಬಟ್ ಈಗ ನೀವು ನೌಕರಿ ಶುರು ಮಾಡಿದವರು ಅಥವಾ ಈಗ ಜಾಬ್ ಹತ್ತೋರು ಇಂದ ಹಿಡ್ಕೊಂಡು ಜಾಬ್ ಮಧ್ಯದಲ್ಲಿದ್ದೀವಿ, 30 ವರ್ಷ, 40 ವರ್ಷ, 50 ವರ್ಷ ಆಗಿದೆ ಅಂದರೂ ಕೂಡ ಬೆಟರ್ ಲೇಟ್ ದೆನ್ ನೆವರ್ ಅಂತಾರಲ್ಲ, ಹಾಗೆ ಲೇಟ್ ಆಗಿದೆ. ಬಟ್ ಲೇಟ್ ಆಗಿದೆ ಅಂತೇಳಿ ಬಿಡೋಕ್ಕಾಗಲ್ವಲ್ಲ, ಹೋಗಿ ಕಲ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ. ಹೀಗಾಗಿ ಕಲ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಸೊ ಮತ್ತೊಂದು ಸಲ ಥ್ಯಾಂಕ್ ಯು ಕಾಶಿನಾಥ್ ಅವರೇ. ಥ್ಯಾಂಕ್ ಯು. ಸೊ ನೋಡ್ತಾರಿ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾರಿ ಮಹಾಮನಿ ಕಾರ್ಯಕ್ರಮ. ನಮಸ್ಕಾರ.